ನಮಸ್ಕಾರ. ಇಂಡೋ ಪಾಕ್ 25ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಭಾರತ ಪಾಕ್ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಕುರಿತ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ ಬನ್ನಿ. ಪಾಕಿಸ್ತಾನ ವಶದಲ್ಲಿದ್ದ ಬಿಎಸ್ಎಫ್ ಯೋಧ 20 ದಿನಗಳ ಬಳಿಕ ಬಿಡುಗಡೆಯಾಗಿದ್ದಾರೆ. ಏಪ್ರಿಲ್ 23ರಂದು ಪಾಕ್ ಗಡಿಯಲ್ಲಿ ಯೋಧ ಪಿಕೆ ಶಾರನ್ನ ಬಂಧಿಸಲಾಗಿತ್ತು. ಇದೀಗ ಅಟಾರಿ ವಾಘಾ ಗಡಿ ಮೂಲಕ ಯೋಧನ ಹಸ್ತಾಂತರವಾಗಿದೆ. ಕದನ ವಿರಾಮ ಘೋಷಣೆಯಾದ ಬಳಿಕ ಬಂಧನಕ್ಕೀಡಾಗಿದ್ದ ಬಿಎಸ್ಎಫ್ ಮತ್ತು ಪಾಕ್ ರೇಂಜರ್ ಅನ್ನ ರಿಲೀಸ್ ಮಾಡಲಾಗಿದೆ. ರಾಜಸ್ಥಾನದ ಭಾರತೀಯ ಗಡಿ ಬಳಿ ಬಿಎಸ್ಎಫ್ನಿಂದ ಸೆರೆ ಹಿಡಿಯಲಾಗಿದ್ದ ಪಾಕಿಸ್ತಾನಿ ರೇಂಜರ್ನನ್ನ ಹಿಂದಿರುಗಿಸಲಾಗಿದೆ. ಶೋಫಿಯಾನ್ನಲ್ಲಿ ಹತ್ಯೆಯಾದ ಲಷ್ಕರ್ ಉಗ್ರರ ಬಳಿ ಚೀಟಿಯೊಂದು ಪತ್ತೆಯಾಗಿದೆ. ಆ ಚೀಟಿಯಲ್ಲಿ 40 ಕೆಜಿ ಅಕ್ಕಿ, 20 ಕೆಜಿ ಗೋಧಿ ಹಿಟ್ಟು, 3 ಕೆಜಿ ತುಪ್ಪ, 30 ಕೆಜಿ ಸಕ್ಕರೆ, 3 ಕೆಜಿ ರವಾ, 3 ಲೀಟರ್ ಅಡುಗೆ ಎಣ್ಣೆ, 1,21,365 ರೂಪಾಯಿ ಅಂತ ಬರೆಯಲಾಗಿದೆ. ಉಗ್ರರ ಖರ್ಚಿಗೆ ಪಾಕಿಸ್ತಾನ ಕೊಟ್ಟಿರುವ ಹಣನ ಎಂಬ ಶಂಕೆ ಇದೆ. ಜಮ್ಮು ಕಾಶ್ಮೀರದ ಮನ್ಕೋಟ್ನಲ್ಲಿ ಸೇನೆ ಗಸ್ತು ತಿರುಗ್ತಾ ಇದೆ. ಜನರಿಗೆ ಮೆಡಿಕಲ್ ಕಿಟ್ ವಿತರಣೆ ಮಾಡಲಾಗಿದೆ. ಶೆಲ್ ದಾಳಿಯಿಂದ ಗಾಯಗೊಂಡವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಸೇನಾಪಡೆ ರೌಂಡ್ಸ್ ಆಗ್ತಾ ಇದೆ. ಪಾಕಿಸ್ತಾನದ ಸಜೀವ ಶೆಲ್ಗಳಿಗಾಗಿ ಸೇನೆ ಹುಡುಕಾಟ ಮಾಡ್ತಾ ಇದೆ. ರಜೌರಿಯಲ್ಲೇ 2 ಕಡೆ ಪಾಕ್ನ ಸಜೀವ ಶೆಲ್ಗಳು ಪತ್ತೆಯಾಗಿದ್ದು 2 ಶೆಲ್ಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಭಾರತ ಪಾಕಿಸ್ತಾನದ ಕದನ ವಿರಾಮ ಘೋಷಣೆ ಬಳಿಕ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳ್ತಾ ಇದ್ದು ಪ್ರವಾಸಿಗರು ದಾಲ್ ಲೇಕ್ನತ್ತ ಆಗಮಿಸ್ತಾ ಇದ್ದಾರೆ. ದಾಲ್ ಸರೋವರದಿಂದ TV9 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಪಾಕ್ ಶೆಲ್ ದಾಳಿಗೊಳಗಾದ ಪ್ರದೇಶಗಳಿಗೆ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಭೇಟಿ ಕೊಟ್ಟರು. ಉರಿ ಸೆಕ್ಟರ್ನ ಸಲಾಮಾಬಾದ್ನಲ್ಲಿರುವಂತಹ ಕುಟುಂಬಗಳಿಗೆ ಸಿಎಂ ಅಭಯ ನೀಡಿದ್ದಾರೆ. ಗಡಿಭಾಗದಲ್ಲಿರುವ ನಿವಾಸಿಗಳಿಗೆ ಧೈರ್ಯ ಹೇಳಿದ್ದಾರೆ. ಭಾರತದ ಐಎನ್ಎಸ್ ವಿಕ್ರಾಂತ್ ಯುದ್ಧ ನೌಕೆ ಮೇ 9ರಂದು ಪಾಕಿಸ್ತಾನದ ಸಮೀಪಕ್ಕೆ ತೆರಳಿದ ವಿಚಾರ ಹೊರಬಿದ್ದಿದೆ. ಮೇ 5ರಿಂದ 9ರಂದು ಕೇವಲ 400 ನಾಟಿಕಲ್ ಮೈಲ್ ದೂರದಲ್ಲಿತ್ತು. ಐಎನ್ಎಸ್ ವಿಕ್ರಾಂತ್ ಪರಾಕ್ರಮದ ಸ್ಯಾಟಲೈಟ್ನ ಫೋಟೋ TV9ಗೆ ಲಭ್ಯವಾಗಿದೆ. ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಪ್ರಹಾರಕ್ಕೆ ಪಾಕ್ ಏರ್ಬೇಸ್ಗಳು ಧ್ವಂಸಗೊಂಡಿದ್ವು. ಮ್ಯಾಕ್ಸರ್ ಸಂಸ್ಥೆಯಿಂದ ಸ್ಪಷ್ಟ ಚಿತ್ರಣ ಬಿಡುಗಡೆಯಾಗಿದೆ. ಸುಕೂರ್, ಸರ್ಗೋದಾ, ಬೋಲಾರಿ, ಜಾಕೋಬಾಬಾದ್, ನೂರ್ ಖಾನ್, ರಹೀಂ ಯಾರ್ ಖಾನ್ ಏರ್ಬೇಸ್ನ ಫೋಟೋ ಬಿಟ್ಟಿದೆ. ಪಾಕಿಸ್ತಾನ ವಿರುದ್ಧದ ಭಾರತದ ಜಲಯುದ್ಧ ಮುಂದುವರೆದಿದ್ದು ರಾಂಬನ್ನ ಚೆನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಬಾಗ್ಲಿಹಾರ್ ಜಲವಿದ್ಯುತ್ ಯೋಜನೆಯ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನು ಮುಚ್ಚಲಾಗಿದೆ. ಪಾಕ್ಗೆ ಹರಿದು ಹೋಗಬೇಕಾಗಿದ್ದ ನೀರನ್ನು ತಡೆಯಲಾಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಭೆ ನಡೆದಿದೆ. ಮೀಟಿಂಗ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗವಹಿಸಿದ್ರು. ಭದ್ರತೆ ಬಗ್ಗೆ ಸಭೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಮೀಟಿಂಗ್ ಬಳಿಕ ಪ್ರತ್ಯೇಕವಾಗಿ ಮೂವರು ಕೂಡ ಮಾತುಕತೆ ನಡೆಸುತ್ತಿದ್ದಾರೆ. 3 ಸೇನೆಯ ಮುಖ್ಯಸ್ಥರು ಹಾಗೂ ಸಿಡಿಎಸ್ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರನ್ನ ಭೇಟಿಯಾದರು. ರಾಷ್ಟ್ರಪತಿ ಭವನದಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಂತಹ ಚೀನಾದ ಎಕ್ಸ್ ಖಾತೆಗಳನ್ನು ಭಾರತದಲ್ಲಿ ನಿಷೇಧಿಸಲಾಗಿದೆ. ಗ್ಲೋಬಲ್ ಟೈಮ್ಸ್ ಎಕ್ಸ್ ಖಾತೆಯನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಸಿನ್ವಾ ನ್ಯೂಸ್ ಖಾತೆ ಕೂಡ ಬ್ಲಾಕ್ ಆಗಿದೆ. ಈ ಖಾತೆಗಳು ಭಾರತದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ವು. ಚೀನಾ ಬಳಿಕ ಟರ್ಕಿ ಟ್ವಿಟರ್ ಖಾತೆಗಳನ್ನು ಕೂಡ ಭಾರತ ಬಂದ್ ಮಾಡಿದೆ. ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಟರ್ಕಿ ಸರ್ಕಾರಕ್ಕೆ ಭಾರತ ಸರ್ಕಾರ ಪಾಠ ಕಲಿಸ್ತಾ ಇದೆ. TRT ವರ್ಲ್ಡ್ ಖಾತೆಯನ್ನು ಕೇಂದ್ರ ಸರ್ಕಾರ ಬ್ಲಾಕ್ ಮಾಡಿದೆ. ಭಾರತದ ವಿರುದ್ಧ ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದ TRT ವರ್ಲ್ಡ್ ಟರ್ಕಿ ಸರ್ಕಾರದ ಅಧಿಕೃತ ನ್ಯೂಸ್ ಚಾನೆಲ್. ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಂತಹ ಟರ್ಕಿಗೆ ಈಗ ಸಂಕಷ್ಟ. ರಾಜಸ್ಥಾನದ ಉದಯಪುರದ ಮಾರ್ಬಲ್ ವ್ಯಾಪಾರಿಗಳು ಟರ್ಕಿ ಜೊತೆಗಿನ ಸಂಬಂಧ ಕಡಿತಗೊಳಿಸಿದ್ದಾರೆ. ಭಾರತಕ್ಕೆ ಶೇಕಡಾ 70% ಮಾರ್ಬಲ್ ಅನ್ನು ಟರ್ಕಿಯೇ ಪೂರೈಕೆ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟ ಬಳಿಕ ಟರ್ಕಿಗೆ ಆತಂಕ ಶುರುವಾಗಿದೆ. ಟರ್ಕಿ ಪ್ರವಾಸೋದ್ಯಮ ಇಲಾಖೆ ಭಾರತೀಯ ಪ್ರವಾಸಿಗರಿಗೆ ಆಹ್ವಾನ ಕೊಟ್ಟಿದೆ. ಭಾರತೀಯ ಪ್ರವಾಸಿಗರಿಗೆ ಯಾವುದೇ ಸಮಸ್ಯೆ ಆಗಲ್ಲ, ಟರ್ಕಿಯಲ್ಲಿ ಎಲ್ಲಾ ಭದ್ರತೆ ಒದಗಿಸುತ್ತೇವೆ ಅಂತ ಅಂಗಲಾಚಿದೆ. ಕ್ರಿಮಿಯೊಬ್ಬ ಸೇನಾಧಿಕಾರಿ ಕರ್ನಲ್ ಸೋಫಿಯಾ ಖುರೇಶಿ ಕುರಿತು ಸುಳ್ಳು ಸುದ್ದಿ ಹಬ್ಬಿಸಿದ್ದ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕುಣ್ಣೂರು ಮನೆ ಮೇಲೆ RSS ಅಟ್ಯಾಕ್ ಮಾಡಿದೆ ಅಂತ ಅನೀಸುದ್ದೀನ್ ಎಂಬಾತ ಟ್ವೀಟ್ ಮಾಡಿದ್ದ. ಪೋಸ್ಟ್ ಮಾಡಿದ ವ್ಯಕ್ತಿ ಕೆನಡಾದಲ್ಲಿದ್ದಾನೆ ಅಂತ ಗೊತ್ತಾಗಿದೆ ಅಂತ SP ಭೀಮಾಶಂಕರ್ ಗುಳೇದ್ ಹೇಳಿದ್ದಾರೆ. ಸೋಫಿಯಾ ಖುರೇಶಿ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಆ ಬಗ್ಗೆ ಟ್ವೀಟ್ ಮಾಡಿರುವ ಕಾಂಗ್ರೆಸ್ ಎಲ್ಲರೂ ಹೆಮ್ಮೆ ಪಡುವಂತಹ ಭಾರತದ ಹೆಣ್ಣು ಮಕ್ಕಳ ಬಗ್ಗೆ ಸಚಿವ ವಿಜಯ್ ಶಾ ನಾಚಿಕೆಗೇಡಿನ ಹೇಳಿಕೆ ಕೊಟ್ಟಿದ್ದಾರೆ. ಆಕೆಯನ್ನು ಭಯೋತ್ಪಾದಕರ ಸಹೋದರಿ ಅಂತ ಬಣಿಸಿದ್ದಾರೆ. ಇದು ನಮ್ಮ ಬಲಿಷ್ಠ ಸೇನೆಗೆ ಮಾಡಿದ ಅವಮಾನ ಅಂತ ಕಿಡಿಕಾರಿದೆ. ವಿವಾದಾತ್ಮಕ ಹೇಳಿಕೆ ಕೊಟ್ಟಂತಹ ಮಧ್ಯಪ್ರದೇಶ ಸಚಿವ ವಿಜಯ್ ಶಾ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ವಿಜಯ್ ಶಾ ಬಂಗಲೆಗೆ ತೆರಳಿ ನಾಮಫಲಕಕ್ಕೆ ಕಾಂಗ್ರೆಸ್ ನಾಯಕ ಮನೋಜ್ ಶುಕ್ಲಾ ಕಪ್ಪು ಬಣ್ಣ ಬಳಿದಿದ್ದಾರೆ. ಪಾಕ್ ವಿರುದ್ಧ ಘೋಷಣೆ ಕೂಗಿ ಸಚಿವ ಸ್ಥಾನಕ್ಕೆ ವಿಜಯ್ ಶಾ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಪಾಪಿ ಪಾಕಿಸ್ತಾನದ ಶೆಲ್ಲಿಂಗ್ನಲ್ಲಿ ಉಸಿರು ಚೆಲ್ಲಿರುವ ಬಿಎಸ್ಎಫ್ ಯೋಧ ರಾಂಬಾಬು ಸಿಂಗ್ ಪಾರ್ಥಿವ ಶರೀರ ಬಿಹಾರದ ಪಾಟ್ನಾ ತಲುಪಿದೆ. RJD ಮುಖ್ಯಸ್ಥ ತೇಜಸ್ವಿ ಯಾದವ್ ಅಗಲಿದ ಯೋಧನಿಗೆ ನಮನ ಸಲ್ಲಿಸಿದ್ದಾರೆ. ಜಮ್ಮು ಆರ್ಎಸ್ಪುರ ಸೆಕ್ಟರ್ನಲ್ಲಿ ಪಾಕ್ ಶೆಲ್ಲಿಂಗ್ನಲ್ಲಿ ಹುತಾತ್ಮರಾಗಿದ್ದ ಬಿಎಸ್ಎಫ್ ಯೋಧರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದೊಂದಿಗೆ ನಡೆಯಿತು. ಮಣಿಪುರದ ಇಂಫಾಲ್ನಲ್ಲಿ ಯೋಧ ದೀಪಕ್ ಚೆಂಗಾಕಂ ಅಂತ್ಯಕ್ರಿಯೆ ನಡೆದಿದೆ. ಅಗಲಿದ ಯೋಧನಿಗೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡಲಾಗಿದ್ದು ಹುತಾತ್ಮ ಯೋಧನ ಕುಟುಂಬಕ್ಕೆ ಮಣಿಪುರ ಸರ್ಕಾರ 10 ಲಕ್ಷ ಪರಿಹಾರ ಘೋಷಿಸಿದೆ.
ರಾಜಸ್ಥಾನದ ಜೈಪುರ್ನಲ್ಲಿರುವಂತಹ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಐಪಿಎಲ್ ಪಂದ್ಯ ನಡೀತಾ ಇದ್ದಂತಹ ಸ್ಟೇಡಿಯಂಗೆ ಬೆದರಿಕೆ ಬಂದಿದ್ದು ಮೈದಾನಕ್ಕೆ ಭದ್ರತೆ ಒದಗಿಸಲಾಗಿದೆ. ಈ ಬಗ್ಗೆ ಮಾತನಾಡಿರುವಂತಹ ರಾಜಸ್ಥಾನ ಕ್ರೀಡಾ ಮಂಡಳಿ ಅಧ್ಯಕ್ಷ ನೀರಜ್, ಯಾರೋ ಹುಚ್ಚು ಬೆದರಿಕೆ ಹಾಕಿದಂತಿದೆ ಅಂದಿದ್ದಾರೆ.